ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಗಡಿಪಾರು ಗದ್ದಲ ಜೋರಾಗಿದೆ. ಜಿಲ್ಲಾಡಳಿತದ ವಿರುದ್ಧ ಸಿಟಿ ರವಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಬ್ರಿಟಿಷ್ ಆಳ್ವಿಕೆಯಲ್ಲ, ಕಾಂಗ್ರೆಸ್ ತಂತ್ರಕ್ಕೆ ನಾವು ಹೆದರೋದಿಲ್ಲ ಅಂತ ಹೇಳಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಬ್ರಿಟಿಷ್ ಆಳ್ವಿಕೆಯಲ್ಲ, ಕಾಂಗ್ರೆಸ್ ತಂತ್ರಕ್ಕೆ ನಾವು ಹೆದರೋದಿಲ್ಲ, ನಮ್ಮವರನ್ನ ಮುಟ್ಟಿದ್ರೆ ನಾವು ಸುಮ್ಮನಿರೋದಿಲ್ಲ. ಗಡಿಪಾರು ನೋಟಿಸ್ಗೆ ಸಿಟಿ ರವಿ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯ ವಿರುದ್ಧವಾಗಿ ಸಿಟಿ ರವಿ ಗುಡುಗಿದ್ದಾರೆ. ಸಂತೋಷ್ ಕೋಟ್ಯಾನ್ ಶ್ಯಾಮ್ ಗಡಿಪಾರಿಗೆ ಶಿಫಾರಸು ನೀಡಲಾಗಿದ್ದು, ಆ ಜಿಲ್ಲಾಡಳಿತದ ವಿರುದ್ಧವಾಗಿ ಸದ್ಯ ಬಿಜೆಪಿ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಬ್ಬರು ನ್ಯಾಯದ ಪರ, ಅನ್ಯಾಯದ ವಿರುದ್ಧ ಸಿಡಿದೇಳುವ ವೈಚಾರಿಕ ಬದ್ಧತೆಯ ಕಾರ್ಯಕರ್ತರು. ಹಾಗಾಗಿ ನ್ಯಾಯದ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಡಿ ಪ್ರಶ್ನಿಸೋದು ಅಪರಾಧ ಆಗುವುದಿಲ್ಲ, ಪ್ರಶ್ನಿಸೋದೇ ತಪ್ಪು ಅನ್ನೋ ಸರ್ವಾಧಿಕಾರಿ ಮಾನಸಿಕತೆ, ರಾಜಕೀಯ ಸೈದ್ಧಾಂತಿಕ ಬದ್ಧತೆ ಕಾರ್ಯಕರ್ತನನ್ನ ಕ್ರಿಮಿನಲ್ ರೀತಿ ಚಿತ್ರಿಸೋ ನಿಮ್ಮ ಮಾನಸಿಕತೆಗೆ ನಮ್ಮ ಧಿಕ್ಕಾರ ಅಂದಿದ್ದಾರೆ. ಇನ್ನು ಗಡಿಪಾರು ನೋಟಿಸ್ ಮೂಲಕ ಪಕ್ಷಕ್ಕೆ ಚಾಲೆಂಜ್ ಹಾಕಿದ್ರೆ ನಾವು ಅದನ್ನ ಸ್ವೀಕಾರ ಮಾಡ್ತೀವಿ ಅಂತ ಸಿಟಿ ರವಿ ತಿರುಗೇಟು ಕೊಟ್ಟಿದ್ದಾರೆ. ಸಂತೋಷ್ ಕೋಟ್ಯಾನ್ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷ. ಈ ಹಿಂದೆ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿದವನು. ಶ್ಯಾಮ್ ವಿ ಗೌಡ ಬಜರಂಗದಳದ ಹಾಸನ ವಿಭಾಗದ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು. ಇವರಿಬ್ಬರು ವೈಚಾರಿಕ ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು, ಅನ್ಯಾಯದ ವಿರುದ್ಧ ಸಿಡಿದೇಳ್ತಕ್ಕಂಥ ಒಂದು ಸ್ವಭಾವ ಇರ್ತಕ್ಕಂಥ ಕಾರ್ಯಕರ್ತರು, ನ್ಯಾಯದ ಪರವಾಗಿ ಹೋರಾಟ ಮಾಡೋರು. ನ್ಯಾಯದ ಪರವಾಗಿ ಹೋರಾಟ ಮಾಡೋದು, ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು, ಪ್ರಶ್ನಿಸೋದು ಅಪರಾಧ ಆಗಲ್ಲ. ಪ್ರಶ್ನಿಸೋದೇ ಅಪರಾಧ ಅನ್ನುವಂಥ ಮಾನಸಿಕತೆ, ಅದು ಸರ್ವಾಧಿಕಾರಿ ಮಾನಸಿಕತೆ. ಈ ರೀತಿ ಗಡಿಪಾರು ನೋಟಿಸ್ ಕೊಡೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಒಂದು ಚಾಲೆಂಜ್ ಹಾಕಿದ್ದಾರೆ. ನಾವು ಸ್ವೀಕಾರ ಮಾಡ್ತೀವಿ, ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ನಾವು ನ್ಯಾಯಾಲಯದಲ್ಲೂ ಇದನ್ನು ಪ್ರಶ್ನೆ ಮಾಡ್ತೀವಿ, ಜನತಾ ನ್ಯಾಯಾಲಯದಲ್ಲೂ ಕೂಡ ಇದು ತೆಗೆದುಕೊಂಡು ಹೋಗ್ತೀವಿ. ಇದಕ್ಕೆಲ್ಲ ಹೆದರುವಂಥವ್ರು ಹೆದರಿಸೋದಕ್ಕೂ ಸಾಧ್ಯ ಇಲ್ಲ. ಈ ರೀತಿ ಹೆದರೋದಕ್ಕೂ ನಾವು ಸಿದ್ಧ ಇಲ್ಲ. ಮತ್ತು ಪೊಲೀಸ್ ಇಲಾಖೆಯವರು ಬಳಸಿರೋ ಭಾಷೆ ಇದೆಯಲ್ಲ, ಅದು ನಿಮ್ಮ ಕ್ಷಮಿಸಲಾರದ ಭಾಷೆ. ನೀವೇನು ಹೇಳ್ತೀರಿ? ನೀವು ಅವನು ಗುಂಡ, ಹಪ್ತ ವಸೂಲಿ ಮಾಡ್ತೀನಿ ಅಂತ ಆರೋಪ ಮಾಡ್ತೀರಿ. ಎಲ್ಲ ಹಪ್ತ ವಸೂಲಿ ಮಾಡಿದ್ದಾನೆ? ನಾಚಿಕೆ ಆಗಲ್ಲ ಈ ರೀತಿ ಆರೋಪ ಮಾಡೋದಕ್ಕೆ? ಒಬ್ಬ ರಾಜಕೀಯ ಕಾರ್ಯಕರ್ತನನ್ನ, ಇನ್ನೊಬ್ಬ ಸೈದ್ಧಾಂತಿಕ ಬದ್ಧತೆಯ ಕಾರ್ಯಕರ್ತರನ್ನ ಕ್ರಿಮಿನಲ್ಗಳ ರೀತಿಯಲ್ಲಿ ಚಿತ್ರಿಸ್ತಕ್ಕಂಥ ನಿಮ್ಮ ಮಾನಸಿಕತೆಗೆ, ನಿಮ್ಮ ವ್ಯವಹಾರಕ್ಕೆ ನಮ್ಮ ಧಿಕ್ಕಾರ ಇದೆ. ನಮ್ಮ ಕಾರ್ಯಕರ್ತನ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ನಾವು ಅವ್ರಿಗೆ ಬೆನ್ನಿಗೆ ನಿಂತ್ಕೊಳ್ತೇವೆ, ಅವ್ರ ಜೊತೆಗಿಳ್ತೇವೆ. ಅದೆಷ್ಟು ಜನರನ್ನು ಬಂಧಿಸ್ತೀರಿ, ಎಷ್ಟು ಜನರನ್ನು ಗಡಿಪಾಡು ಮಾಡ್ತೀರಿ, ಮಾಡಿ ನೋಡೋಣ. ಇದೇ ಬ್ರಿಟಿಷ್ ರೂಲಿಂಗ್ ಅಲ್ಲ, ಇದಕ್ಕೆ ಹೆದರೋದು ಇಲ್ಲ. ಮತ್ತು ಕಾಂಗ್ರೆಸ್ನವ್ರಿಗೆ ಒಂದು ಹೇಳಕ್ಕೆ ಬಯಸ್ತೇನೆ, ಈ ರೀತಿ ಬೆದರಿಕೆಗಳ ಮೂಲಕ ಹೆದರಿಸೋದು ಹಳೆ ತಂತ್ರ. 30-35 ವರ್ಷದಲ್ಲೇ ಇದಕ್ಕೆ ಯಾವುದಕ್ಕೂ ಹೆದರಿಲ್ಲ ನಾವು. ಇವತ್ತು ಹೆದರೋ ಪ್ರಶ್ನೆನೇ ಇಲ್ಲ. ಇದಕ್ಕೆ ಇವತ್ತು ಹೆದರೋ ಪ್ರಶ್ನೆನೇ ಇಲ್ಲ. ಮತ್ತು ಈ ರೀತಿ ಹೆದರಿಸ್ತೀವಿ, ಈ ರೀತಿ ಮನೇಲಿ ಕೂರಿಸ್ಬೋದು ಅನ್ನುವಂಥದ್ದು ನಿಮ್ಮದೊಂದು ದುರ್ಬಲವಾಗಿರ್ತಕ್ಕಂಥ ತಂತ್ರ, ವಿಫಲವಾಗಿರೋ ತಂತ್ರ. ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡ್ಕೊಂಡು ಹೆದರಿಸೋದಕ್ಕೆ ಸಾಧ್ಯ ಇಲ್ಲ. ಹೆದರೋದಕ್ಕೂ ನಾವ್ಯಾರು ಬೆನ್ನೆಲುಬಿಲ್ಲದೆ ಇರ್ತಕ್ಕಂಥವ್ರಲ್ಲ. ನಾವು ಇಡೀ ಭಾರತೀಯ ಜನತಾ ಪಾರ್ಟಿ ಅವ್ರ ಬೆನ್ನೆಲುಬಾಗಿ ನಿಂತ್ಕೊಳ್ತೀವಿ. ನಾವು ಇದನ್ನು ಎದುರಿಸ್ತೇವೆ. ಸಂತೋಷ್ ಕೋಟ್ಯಾನ್ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದ ಜಿಲ್ಲಾ ಘಟಕದ ಅಧ್ಯಕ್ಷ.